ಸೇವ್ ಆಗಿದೆ ಗಾಡಿ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸೌಂಡೇ ಕೇಳ್ತಾ ಇಲ್ಲ ನಂದು. ಓಕೆ, ಸೊ ಇಲ್ಲಿಂದ ನಾವು ಬಿಸ್ಲೆ ಘಾಟ್ ಹತ್ತಾ ಇದ್ದೀವಿ. ಸೊ ಟರ್ನ್ ಮಾಡ್ಕೊಂಡು ನಿಂತಿರೋದು ಗಾಡಿ. ಬಿಸ್ಲೆ ಘಾಟ್ ಬರುವಾಗ ಸುಬ್ರಹ್ಮಣ್ಯದ ಹತ್ರ ಒಂದು ಪೆಟ್ರೋಲ್ ಪಂಪ್ ಉಂಟು, ಅಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಮಸ್ಕಾರ ಮಂಗಳೂರು, ನಾನು ನಿಮ್ಮ ಹೋಗಿ ಬೈಕರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದೇ ರೀತಿ ಈ ರೈಡ್ ಏನಕ್ಕಂದರೆ ಒಂದು ತುಂಬ ದಿನ ಆಯಿತು ರೈಡ್ ಮಾಡಿದೆ. ಸೊ ಅದರಿಂದ ಒಂದು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಹಾಕ್ಕೊಂಡೆ ನಾನು ಸಣ್ಣ ರೈಡೆಲ್ಲ ಮಾಡಿರೋದು. ಸೊ ಇದು ಕೂಡ ಹಾಗೇನೆ. ಸೊ ಸ್ಟೋರಿ ಹಾಕಿದ್ದೆ, ತುಂಬ ಜನ ಹೋದ್ಮೇಲೆ ಹೇಳ್ತಾ ಇದ್ರು ನನಗೆ ಕರ್ಲಿಕ್ಕಾಗಲ್ಲ, ನಾನು ಬರ್ತಾ ಇದ್ದೆ ಹಾಗೆ ಹೀಗೆ ಅಂತ. ಸೊ ಅದಕ್ಕೆ ಸ್ಟೋರಿ ಹಾಕಿದೆ, ಬರುವವರು ಬರಲಿ, ಜಾಯ್ನ್ ಆಗಲಿ ಅಂತ. ನಾವು ಪ್ಲ್ಯಾನ್ ಮಾಡಿರೋದು ಬಿಸ್ಲೆ ಘಾಟ್ ಇಲ್ಲ ಅಂದರೆ ಗವಿ ಬೆಟ್ಟ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇಲ್ಲೊಬ್ರು ಮೀಟ್ ಆಗ್ತೀನಿ ಅಂದಿದ್ದಾರೆ. ಈಗೆಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೋದು, ರಾಕೇಶ್ ಅಂತ RX ಅಲ್ಲಿ ತುಂಬ ವೀಡಿಯೋಸ್ಗಳೆಲ್ಲ ಹಾಕ್ತಾರೆ ಅವರು. ಅವರೊಂದು ಬಂದರೆ ಇಲ್ಲಿಂದ ಹೊಡೋ ಪ್ಲ್ಯಾನ್. ಸೊ ಇನ್ನೊಬ್ಬರು ಬೈಕ್ ಅವರು ಮುಲ್ಕಿ ಅವರು ಬಂದಂಥ ಇಬ್ಬರು, ಒಂದು RX ಅವರು ಮತ್ತು 350 ಬುಲೆಟ್ ಅವರಿದ್ದಾರೆ. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಬಿಸ್ಲೆ ಘಾಟ್ ಹೋಗ್ತಾ ಇದ್ವಿ, ನಿಯರ್ ಅಷ್ಟೇ. ಸೊ ಕೆಲವು ಕಿಲೋಮೀಟರ್ಸ್ ಇದೆ ಅಷ್ಟೇ, ತುಂಬ ಏನಿಲ್ಲ. ಸೊ ಅಲ್ಲಿಂದ ಸ್ಟಾರ್ಟಿಂಗಿಂದ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ, ಯಾಕೆಂದರೆ ತುಂಬ ಮಳೆ ಇತ್ತು. ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಸೊ ನೋಡ್ತಾ ಇರ್ಬೋದು, ಅವರು ರೈನ್ಕೋಟೆಲ್ಲ ಹಾಕಿರೋದು. ತುಂಬ ಅಂದರೆ ತುಂಬ ಮಳೆ ಇತ್ತು, ಕ್ಯಾಮ್ರೆಲ್ಲ ತೆಗಿಯೋಂಗೇನೇ ಇಲ್ಲ. ಸೊ ಅಷ್ಟು ಮಳೆ ಇತ್ತು. ಇವರಿಬ್ಬರು ಅಂತೂ ಸೂಪರ್ ಆಗಿ ರೈಡ್ ಮಾಡ್ತಾ ಇದ್ದಾರೆ. ಸೊ ತುಂಬ ಕಡೆ ಹೋದಂಥ ರೈಡರ್ಸೇ, ನಿಮಗೆಲ್ಲ ಪರಿಚಯ ನಾನು ಮಾಡ್ತೀನಿ ವಿಡಿಯೋದ ಕೊನೆಯಲ್ಲಿ. ಇದು ರೈಡಿಂಗಲ್ಲಿ ಲೀಡರ್ ಅಂದರೆ ಅವರು, ನಮ್ಮ RX ಅವರು ಈ ಜಾಗ ಎಲ್ಲ ರೂಟು ಎಲ್ಲ ಅವರಿಗೆ ಗೊತ್ತಿದೆ. ಸೊ ನಾನಂತೂ ಅವ್ರ ಬೈಕ್ ಹಿಂದೆನೇ ಇದ್ದೆ, ಯಾಕಂದರೆ ನನಗೆ ಆ ಬೈಕಿದು ಸೌಂಡ್ ಉಂಟಲ್ಲ ನನ್ನ ಬೈಕಿದು ಸೌಂಡೇ ಇಲ್ಲ ಮಾರ್ರೆ. ಆ ಬೈಕಿದು ಸೌಂಡ್ ಕೇಳಿ ಅದೊಂದು ಒಂಥರ ಖುಷಿ. ಆಟದಲ್ಲಿ ಎಷ್ಟೇ ಒಳ್ಳೆ ಆಟಗಾರರು ಬರಲಿ, ಆದರೆ ಲೆಜೆಂಡ್ ಅಂತ ಇರ್ತದಲ್ಲ ನೋಡಿ, RX ಯಾವಾಗಲೂ ಲೆಜೆಂಡೇ, ಹೇಳೋದು ಬೇಡ. ಸೊ ನಾನು ಅನ್ಕೊಳ್ತಾ ಇದ್ದೀನಿ ಹೇಗೆ RX ನೋಡ್ಲಾ ಅಂತ. ಮೆಲ್ಲ 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 ಮೆಲ್ಲ. ಓ ಹೆವಿ ಆಗಿದೆ ರೋಡ್ ಅಂತೂ. ರೋಡು ಆಲ್ಮೋಸ್ಟ್ ನಾವು ಬಂದಿರೋ ರೋಡೆಲ್ಲ ಈ ಥರನೇ ಇತ್ತು, ಅಷ್ಟೊಂದು ಏನು ಕ್ಲಿಯರ್ ಇರಲಿಲ್ಲ. ಸೊ ಇದು ಘಾಟ್ ಸೆಕ್ಷನ್ಗೆ ಹೋಗುವಂಥ ರೋಡು. ರೈಡ್ ಮಾಡೋದಾದರೆ ಈ ಥರ ಒಂದು ರೋಡಲ್ಲೆಲ್ಲ ಮಾಡಿ ಒಳ್ಳೇದಾಗ್ತದೆ, ಒಂದು ಖುಷಿಯೇ ಬೇರೆ. ನೋಡಿ ರೋಡ್ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ನಾವು ಹೋಗೋ ಜಾಗಕ್ಕಿಂತ ಉಂಟಲ್ಲ, ನಾವು ಹೋಗೋ ದಾರಿಯೇ ಚೆನ್ನಾಗಿರುತ್ತೆ. ಸೊ ನೋಡಿ ಮಂಕಿ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ, ಹಾಗೆ ನಮ್ಮ ಗಡಿ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನ ಇದೆ. ಓಕೆ, ಹಾಂ ಎಂದೋಡು ಮಲ್ಲಗಾಡಿ ಬರ್ಬೋದು ಜೊತೆ, ಮಲ್ಲಗಾಡಿ ಬರ್ಪಂಡ ಮಲ್ಲ ಬರ್ಬೋದು ಬರ್ಪಂಡ. ಫೋಟೋ ತಪ್ಪಿಲ್ಲ ಮೂಜಿ ಜನ ಮಂಗ ಕೊರ್ದು ಒಂಜಿ ಫೋನ್ ಕೊರ ಅಣ್ಣ, ಒಂಜಿ ಫೋಟೋ ತಪ್ಪಿಲ್ಲ ಅಣ್ಣ, ಒಂಜಿ ಒಂಜಿ ಮೂಜಿ ಮೂಜಿ ಜನ ಬಲ್ಲೆ ಬಲ್ಲೆ. ನಮ್ಮ ಸಬ್ಸ್ಕ್ರೈಬ್ ತುಳಿ ಮೂಲುಂಡು ಫಾಲೋವರ್ಸ್ ನಮ್ಮ ಒಂಜಿ ಒಂಜಿ ಪಡೆದ ಬಿಡಿ. ಅವು ಪಿಂಪಾಪು ಲಾಲಿಪಾಪು ನದಂಡಿ ಒಂಜಿ ಒಂಜಿ ಮೇಲೆ ಒಂದು ವಿ ಪಾಯಿಂಟ್ ಇದೆ ಅಂತೆ. ಸೊ ನಾ ಇದಕ್ಕೆ ಬರುವುದೇ ಫಸ್ಟ್ ಟೈಮ್. ಇಲ್ಲಿ ದೊಡ್ಡ ದೊಡ್ಡ ಟ್ರಕ್ಸ್ ಏನು ಕಾಣ್ತಾ ಇಲ್ಲ ನೋಡಿ, ಸಣ್ಣದಾಗಿ ಒಂದು ವಾಟರ್ ಫಾಲ್ಸ್ ಇದೆ ಇಲ್ಲಿ ಕೂಡ. ಸೊ ಇದೇನಾದರೂ ಓಪನ್ ಇದ್ದಿದ್ರೆ ಸ್ವಲ್ಪ ಫೋಟೋ ಎಲ್ಲ ತಗೊಬೋದಿತ್ತು. ಸೊ ಪರವಾಗಿಲ್ಲ, ಹೋಗೋಣ. ಕೇಳ್ಬೋದು ಇವರು ಪರಿಚಯ ಇದ್ದಾರಾ ಏನೋ ಅಂತ. ಸೊ ಇವರು ಇದ್ದಾರಲ್ಲ, ಸೊ ಇವರು ನನಗೆ ತುಂಬ ಸತಿ ನಾವು ಇಬ್ಬರು ಮೆಸೇಜ್ ಮಾಡ್ತಾ ಇರ್ತೀವಿ, ಹಾಗೆ ಹೀಗೆ ಅದು ಇದು ಅಂತೆಲ್ಲ ಹೇಳಿ ಮೆಸೇಜ್ ಮಾಡ್ತಾ ಇರ್ತೀವಿ. ಸೊ ಅವ್ರು ಹೇಳ್ತಾ ಇದ್ರು ನಾವು ಒಂದು ರೈಡ್ ಹೋಗೋಣ ನೆಕ್ಸ್ಟ್ ಅಂತ.
ನಾನು ಸ್ಟೋರಿ ಆಗಿದಾಗ ಮೆಸೇಜ್ ಮಾಡಿದ್ರು, ಅವ್ರ ಹತ್ರನೂ ಕೇಳಿದ್ದೆ ಹೋಗೋಣ ಹೀಗೆ ಅಂತ. ಅದಕ್ಕೆ ರಿಪ್ಲೈ ಮಾಡಿ ಹೇಳಿದ್ರು, ಇಲ್ಲ ನನಗೆ ಕೆಲಸ ಉಂಟು, ನಾಳೆ ರಜೆ ಮಾಡೋದು ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ. ಆಲ್ರೆಡಿ ನಾನು 2 ರಜೆ ಮಾಡಿದ್ದೇನೆ. ನೋಡೋಣ, ನನ್ನ ಮನಸ್ಸೇನಾದರೂ ಬೆಳಿಗ್ಗೆ ಚೇಂಜ್ ಆದರೆ ನಿಮಗೆ ಒಂದು ಕಾಲ್ ಮಾಡ್ತೇನೆ ಅಂತ ಹೇಳಿದರು. ಓಕೆ ಪರವಾಗಿಲ್ಲ, ನಾನೊಂದು 90% ಅವ್ರ ಮೇಲೆ ಆಸೆ ಬಿಟ್ಟೆ. ಯಾಕಂದರೆ ಕೆಲಸ ಅಲ್ವಾ, ಕೆಲಸ ಎಲ್ಲ ಬಿಟ್ಕೊಂಡು ಬರೋರು ಸ್ವಲ್ಪ ರೇರೆ. ಸೊ ಪರವಾಗಿಲ್ಲ, ತೊಂದರೆ ಇಲ್ಲ, ಓಕೆ ಅಂತ ಅನಿಸ್ತು. ನೋಡೋಣ, ಬೆಳಿಗ್ಗೆ ಬಂದರೆ ಒಟ್ಟಿಗೆ ಹೋಗೋಣ ಅಂತ ಫೀಲು. ಸೊ ಇವ್ರದ್ದು ಕತೆ ಏನಂದರೆ, ಇವರು ಮುಲ್ಕಿ ಅವರು, ಓಕೆನಾ. ಸೊ ಇವರು ನೈಟ್ ಶಿಫ್ಟಲ್ಲಿದ್ದಾರೆ. ಸೊ ನನಗೆ ಮೆಸೇಜ್ ಮಾಡಿದರು ನೈಟಿಗೆ, ನಾನು ಸ್ಟೋರಿ ಹಾಕಿದ್ಮೇಲೆ ನನಗೆ ರಿಪ್ಲೈ ಮಾಡಿದರು. ಇಷ್ಟರವರೆಗೆ ನನಗೆ ಪರಿಚಯನೇ ಇಲ್ಲ, ಅವ್ರದ್ದು ಇಲ್ಲ, ಮುಖ ಪರಿಚಯ ಆಗೇ ಇಲ್ಲ ನಾವು, ಓಕೆನಾ. ಸೊ ಇವ್ರಿಗೆ ಮೆಸೇಜ್ ಕೂಡ ಮಾಡಿರಲಿಲ್ಲ. ಈ ಮುಲ್ಕಿ 350 ಹೋಗ್ತಾ ಇದ್ದಾರಲ್ಲ ಕ್ಲಾಸಿಕ್ ಅವ್ರದ್ದು. ಸೊ ಇವರು ಹೇಳಿದರು ನಾ ಬರ್ತೀನಿ ಅಂತ ಹೇಳಿದರು. ನಾನು ಕೇಳಿದ್ದೆ, ಹೌದಾ ಓಕೆ ಬನ್ನಿ ಅಂತ ಹೇಳಿದ್ದೆ. ಅದಕ್ಕೆ ಅವರು ಹೇಳಿದರು, ಒಂದು ರಿಕ್ವೆಸ್ಟ್ ಮಾಡಿದರು, ನಾನೊಂದು 1 ಗಂಟೆ ಲೇಟ್ ಆಗ್ಬೋದು, ನೀವು 5 ಗಂಟೆಗೆ ಹೊರಡ್ತಾ ಇದ್ದೀರಾ, ಒಂದು 6 ಗಂಟೆ ಆಗಿದ್ರೆ ಓಕೆನಾ ಅಂತ ಕೇಳಿದರು. ಯಾಕೆ ಅಂತ ಕೇಳಿದೆ. ಇಲ್ಲ, ನಾನು ನೈಟ್ ಡ್ಯೂಟಿಯಲ್ಲಿ ಇದ್ದೀನಿ, ಸೊ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಸೊ ಅದರಿಂದ ನಾನು 6 ಗಂಟೆವರೆಗೆ ಇದ್ದರೆ ನಾ ಬರ್ತೀನಿ ಅಂತ ಹೇಳಿದರು. ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಮುಂದೆ ಹೋಗಿ, ನಾವು ಹಿಂದೆ ಇಲ್ಲಿ ಬರ್ತೀನಿ, ನಿಮ್ಮ ಹತ್ರ ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಸೊ ನನಗೇನೋ ಒಂಥರ ಕಾನ್ಫಿಡೆನ್ಸ್, ಧೈರ್ಯ ಬಂತು ಅವ್ರ ಮೇಲೆ. ಓಕೆ ಬರ್ಬೋದು ಅಂತ ಅನಿಸ್ತು. ಸೊ ಓಕೆ ಸರಿ, ನನ್ನ ನಂಬರೆಲ್ಲ ಕೊಟ್ಟೆ, ಬೆಳಿಗ್ಗೆ ಕಾಲ್ ಮಾಡಿ ಅಂತ ಹೇಳಿದೆ. ಓಕೆ, ಸೊ ಬೆಳಿಗ್ಗೆ ನೋಡುವಾಗ ಇವ್ರದ್ದು ಕಾಲ್ ಬರ್ತಾ, ನಮ್ಮ RX ಅವ್ರು ಇದ್ದಾರಲ್ಲ ಅವ್ರದ್ದು ಕಾಲ್ ಬರ್ತಾ ಉಂಟು. ಏನಾಯ್ತು, ಹೋಗುದಿಲ್ವಾ, ಏನು ಕತೆ ಅಂತ, ಮಳೆ ತುಂಬ ಇದೆ, ಮಳೆ ಬರ್ತಾ ಉಂಟು, ಏನು ವಿಷಯ ಅಂತ ಕೇಳಿದರು. ನಾನು ಹೇಳಿದೆ, ಇಲ್ಲ ಹೋಗೋ ಪ್ಲಾನ್ ಆಗಿದೆ, ನಾವು ಹೋಗ್ತಾ ಇದ್ದೀನಿ, ನೀವು ಬರ್ತೀರಾ ಅಂತ ಕೇಳಿದ್ರು. ನಾನು ರೆಡಿ ಇದ್ದೇನೆ, ಹೋಗೋಣ ಅಂತ ಹೇಳಿದರು. ರಜೆ ಎಲ್ಲ ಮಾಡಿದ್ದೇನೆ, ಓಕೆ ಪರವಾಗಿಲ್ಲ ಹೋಗೋಣ ಅಂತ. ಏನು ಯಾರು ಇದ್ದಾರೆ ಅಂತ ಕೇಳಿದ್ರು. ನಾನು ಹೇಳಿದೆ, ಗೊತ್ತಿಲ್ಲ, ಬರುವವರು ಜಾಯ್ನ್ ಆಗ್ಬಹುದು ಅಂತ. ಸೊ ಅಷ್ಟರಲ್ಲಿ ಇವರಿಗೊಂದು ಕಾಲ್ ಮಾಡಿದ್ದೆ. ಸೊ ಇವರು ಹೇಳಿದರು, ನಾವು ಆಲ್ರೆಡಿ ರೆಡಿ ಆಗಿದ್ದೀನಿ, ಒಂದು 5:45 ಆಗ್ಬೋದು, ರೆಡಿ ಆಗಿದ್ದೀನಿ, ಮುಲ್ಕಿಯಿಂದ ಹೊರಡ್ತೀನಿ ಅಂತ. ಸೊ ನಾನು ಹೇಳಿದೆ, ನಾನು ಪಂಪೋಯಲ್ಲಿದ್ದೀನಿ. ಸೊ ಅವ್ರ RX ಅವ್ರ ಹತ್ರ ಹೇಳಿದ್ದೀನಿ, ಪಂಪೋಯಲ್ಲಿದ್ದೀನಿ, ಅಲ್ಲಿಗೆ ಬನ್ನಿ ಸಿಗೋಣ, ಇಲ್ಲ ಅಂದರೆ ಪಡಿಲಲ್ಲಿ ಟರ್ನ್ ಪಾಯಿಂಟಲ್ಲಿ ಸಿಗೋಣ. ಇಬ್ಬರು ಆ ಕಡೆಯವರಲ್ಲ, ಅವರು ಸುರತ್ಕಲ್ ಅವರು, ಇವರು ನಮ್ಮ ಮುಲ್ಕಿ ಅವರು. RX ಅವರು ಇದ್ರಲ್ಲ, ಅವ್ರನ್ನ ಕಾಯ್ತಾ ಇದೆ. ಇವರು ಸ್ವಲ್ಪ ಹಿಂದ್ಗಡೆಯಿಂದ ಬರ್ತೀನಿ ಅಂತ ಹೇಳಿದ್ರು. ಸೊ ಇವ್ರಿಗೆ 20 ಮಿನಿಟ್ಸ್ ಬಿಟ್ಟು ಇವ್ರಿಗೆ ಕಾಲ್ ಮಾಡಿದೆ, 350 ಬುಲೆಟ್ ಅವ್ರಿಗೆ. ಸೊ ಅವ್ರು ಹೇಳಿದರು, ನಾನು ಆಲ್ರೆಡಿ ಕಣ್ಣೂರು ಪಾಸ್ ಆಗಿದ್ದೇನೆ ಅಂತ ಹೇಳಿದ್ರು, ಅಡ್ಡಿಯಾರ್ ಕಣ್ಣೂರು. ಓಕೆ ಸರಿ, ಸಹ್ಯಾದ್ರಿ ಹತ್ರ ನಿಲ್ಲಿಸಿ, ನಾನು ಬರ್ತೀನಿ ಅಂತಂದೆ. ಸೊ ಅವರು ರಾಕೇಶ್ ಅವರು RX ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಅವ್ರದ್ದು ಗಾಡಿ ಆ್ಯಕ್ಚುಲಿ ಅವ್ರದ್ದು ಹತ್ರ ಬೇರೆ ಗಾಡಿ ಇತ್ತು. ಸೊ ಅವ್ರದ್ದು ಗಾಡಿ ಹಾಳಾಯಿತು. ಇದು ಅವ್ರದ್ದು ಗಾಡಿ, ಅವ್ರ ಫ್ರೆಂಡ್ ಗಾಡಿ ಅವ್ರ ಕೈಯಲ್ಲಿತ್ತು, ಯೂಸ್ ಮಾಡ್ತಾಯಿದ್ರು. ಸೊ ಅವ್ರ ಗಾಡಿ ಹಾಳಾಯಿತು. ಅದರಿಂದ ಅವ್ರು ಹೇಳಿದರು, ಈ ಥರ ಗಾಡಿ ಹಾಳಾಯಿತು, ಸ್ವಲ್ಪ ನಿಲ್ಲಿ, ನಾ ಬರ್ತೀನಿ ಅಂತ. ಸೊ ಓಕೆ ಪರವಾಗಿಲ್ಲ, ಅವ್ರ ಗಾಡಿ ತಗೊಂಡು, ಆ ಗಾಡಿಗೆ ಆಲ್ರೆಡಿ ಪೆಟ್ರೋಲ್ ಹಾಕಿದ್ದಾರೆ, ಈ ಗಾಡಿ ಕೂಡ ಫುಲ್ ಮಾಡ್ಕೊಂಡಿದ್ದಾರೆ. 2 ಲೆಕ್ಕ ಆಯಿತು. ಆದರೆ ಪರವಾಗಿಲ್ಲ, ರೈಡ್ ಅಂತೂ ಹೋಗೋದಂತ ಆಯಿತು. ಸೊ ಬಂದಿದ್ದೀವಿ. ಸೊ ಎಂಜಾಯ್ ಅಂತ ಆಯಿತು. ಅಲ್ಲಿಂದ ಬಂದ ಮೇಲೆ ನಮಗೆ ವೀಡಿಯೋ ಏನು ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಫುಲ್ ಮಳೆ ಇತ್ತು. ಸೊ ಆದ್ದರಿಂದ ಆ ಒಂದು ರೀಸನಿಂದ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಫೋನ್ ಬರ್ತಾ ಇತ್ತು ತುಂಬ, ಆದರೂ ಕೂಡ ನನಗೆ ರಿಸೀವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಯಾಕೆಂದರೆ ಅಷ್ಟು ಮಳೆ ಇತ್ತು, ಓಕೆನಾ. ಸೊ ಅದಾದಮೇಲೆ ನಾವು ಅಲ್ಲಿಂದ ಹೊರಟು ನಾವು ಒಂದು ಕಾಫಿ ಶಾಪಲ್ಲಿ ಒಂದು ಟೀ ಬ್ರೇಕ್ ಹೊಡೆದ್ವಿ. ಅಲ್ಲಿ ಟೀ ಎಲ್ಲ ಕುಡ್ಕೊಂಡು ಅದಾದ ನಂತರ ಸೀದಾ ಇಲ್ಲಿಗೆ ಬಂದ್ವಿ. ಅಲ್ಲಿ ಒಂದು ಪಂಪ್ ಇತ್ತು, ಇಲ್ಲಿಗೆ ಘಾಟ್ ಸೆಕ್ಷನ್ ಹತ್ತೋ ಮುಂಚೆ. ಸೊ ಅದಾದಮೇಲೆ ಅಲ್ಲಿ ಸ್ವಲ್ಪ ಪಂಪ್ಗೆ ಹೋಗಿ ವಾಶ್ರೂಮ್ ಎಲ್ಲ ಹೋಗಿ ಬಂದು ಅದಾದಮೇಲೆ ಇಲ್ಲಿಗೆ ಬಂದು, ಇಲ್ಲೊಂದು ಸಣ್ಣ ದೇವಸ್ಥಾನ, ಅಲ್ಲಿ ಮಂಕಿ ಅದು ಇದು ಕತೆ ಅಂತೆಲ್ಲ ಹೇಳಿ ಕೆಲವೊಬ್ರು ಮೆಸೇಜ್ ಮಾಡಿದ್ರು, ನಾ ಬರ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಕೆಲವೊಬ್ರು ಮೆಸೇಜ್ ಮಾಡಿದ್ದಾರೆ, ರೀಸನ್ ಹೇಳಿದರು, ನನಗೆ ಸಂಡೇ ಆದರೂ ಓಕೆ, ಇವೆಲ್ಲ ಆಗಬೇಡ ಹಾಗೆ ಹೀಗೆ ಅಂತ. ಯಾರು ನನಗೆ ಪರಿಚಯ ಇಲ್ಲ, ಬಟ್ ನನ್ನ ಫಾಲೋವರ್ ಆಗಿದ್ದಾರೆ. ಸೊ ಎಲ್ಲರೂ ಮೆಸೇಜ್ ಮಾಡಿ, ಅದಕ್ಕಾದರೂ ನನಗೆ ಒಂದು ಖುಷಿ ಆಯಿತು. ಆ ಮೆಸೇಜ್ ಎಲ್ಲ ಮಾಡ್ತಾ ಇದ್ದಾರಲ್ಲ, ಬರ್ತೀನಿ ಹಾಗೆ ಹೀಗೆ, ಪ್ಲ್ಯಾನ್ ಉಂಟು, ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಬರ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ನನಗೆ ಜಾಸ್ತಿ ಕೆಲವೊಬ್ರು ಸ್ವಲ್ಪ ದೂರದಲ್ಲಿರೋರು, ಮಂಗಳೂರಲ್ಲ ಆ ಕಡೆ ಎಲ್ಲಲ್ಲಿರುವವರು, ಅವರೆಲ್ಲ ಹೇಳಿದರು, ಸೊ ನಮಗೆ ತುಂಬ ಕಷ್ಟ ಆಗ್ತದೆ, ನೀವು ಯಾವುದಾದ್ರೂ ಒಂದು 2-3 ದಿವಸದ ರೈಡನ್ನು ಹಾಕು, ಸೊ ಅವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದರು. ಸೊ ಪರವಾಗಿಲ್ಲ, ಇದೊಂದು ರೈಡ್ ನಾ ಬಂದಿದ್ದೀನಿ. ಆದರೂ ಕೇಳಿದವರಿಗೆ ಯಾರೆಲ್ಲ ರಿಪ್ಲೈ ಮಾಡಿದ್ದೀರಾ ಎಲ್ಲರಿಗೆ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಹೋಗೋಣ ನಾವು ರೈಡಿಗೆ, ಒಂದು ಒಳ್ಳೆ ರೈಡೇ ಮಾಡೋಣ. ಮೊದಲೆಲ್ಲ ನಾನು ಕೂಡ ಒಬ್ಬೊಬ್ಬನೇ ಹೋಗ್ತಾ ಇದ್ದೆ. ಸೊ ಒಬ್ಬನೇ ಹೋಗೋದೊಂದು ಕೂಡ ಖುಷಿ, ಆದರೆ ಈ ಥರ ಹೋಗೋದೊಂದು ಕೂಡ ಖುಷಿ, ಯಾಕೆಂದರೆ ಒಂದು ರೈಡಿಂಗ್ ಫೀಲ್ ಇರುತ್ತೆ ಎಲ್ಲ ಒಟ್ಟಿಗೆ ಹೋಗುವಾಗ. ಸೊ ನೋಡೋಣ, ಇವತ್ತು 3 ಗಾಡಿ, ಮುಂದೊಂದು ದಿನ ಎಷ್ಟು ಗಾಡಿ ಬರುತ್ತೆ ಅಂತ ನೋಡೋಣ. 3 ಗಾಡಿ ನನಗೆ ಹೆಚ್ಚು, ಇದು 3 ಗಾಡಿ ನನಗೆ ನೋಡೋದಕ್ಕೇ ಹೆಚ್ಚು. 2 ಗಾಡಿ ಇದೆ, ನನ್ನದೊಂದು ಗಾಡಿ, 3 ಗಾಡಿ ಆಯಿತು. ಸೊ ಪರವಾಗಿಲ್ಲ, ಒಂಥರ ನನಗಂತೂ ಸ್ವಲ್ಪ ಅಲ್ಲ, ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ರೈಡ್ ಮಾಡಲಿಕ್ಕೆ ಇವ್ರ ಜೊತೆ. ಯಾಕೆಂದರೆ ಗುರ್ತಾ ಇಲ್ಲ, ಏನಿಲ್ಲ, ಒಂದು ಹೊಸ ಮಾತುಗಳು, ಹೊಸ ಮುಖಗಳು.
ಏನು ಹೇಳುವೆ ಮಾತೇ ಬರ್ತಾ ಇಲ್ಲ, ಓಕೆನಾ. ಸೊ ಏನ್ ಮಾತಾಡೋದು ಇವ್ರ ಜೊತೆ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇವ್ರ ಜೊತೆ, ಓಕೆನಾ. ಸೊ ಏನ್ ಮಾತಾಡ್ಲಿ ಇವ್ರ ಜೊತೆ, ಏನು ಹೇಳಿ ಅಂತ ನಾನೇ ಅನ್ಕೊಳ್ತಾ ಇದ್ದೆ. ನಾನು ಯಾರ ಜೊತೆ ಇಷ್ಟವರೆಗೂ ಆ ಥರ ಈ ಥರ ಮಾತಾಡಿಲ್ಲ, ಗೊತ್ತೇ ಇಲ್ಲದವ್ರ ಜೊತೆ ರೈಡ್ ಮಾಡಿ ಕೂಡ ಇಲ್ಲ. ಸೊ ಇದು ನನಗೆ ಎಕ್ಸ್ಪೀರಿಯನ್ಸ್, ಹೊಸ ಅನುಭವಗಳು ತೆಗಿಬೇಕಂತ ಹೇಳ್ತಾ ಇರೋದು ಅದೇ ಥರ ನಾನು ಕೂಡ. ಮತ್ತು RX ನೋಡಿದ ಮೇಲೆ ಉಂಟಲ್ಲ, ಮೊದಲೇ ನಾನು ಅದು ಗಾಡಿ ಅಂದರೆ RX ಅಂದರೆ ನನಗೆ ತುಂಬ ಇಷ್ಟ. ಬಟ್ ನನಗೆ ಮೈಂಟೈನ್ ಮಾಡೋದಲ್ಲ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ, ಓಕೆನಾ. ಸೊ ಬೈಕಿದ ಬಗ್ಗೆ ಬೈಕಿದ ಬಗ್ಗೆ ನನಗೆ ಯಾವ ಬೈಕಿದ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ, ಏನು ವಿಷಯ, ಯಾವ ಬೈಕ್ ತಗೊಂಡ್ರು ಒಳ್ಳೇದು ಆಗೀಗ ಅಂತ ಏನು ಗೊತ್ತಿಲ್ಲ. ನನ್ನ ಬೈಕಿದು ಏನು ಮೈಂಟೆನೆನ್ಸ್ ಇದೆ ಅದಷ್ಟು ಮಾತ್ರ ಗೊತ್ತಿದೆ. ಬೇರೆ ಬೈಕಿದಷ್ಟು ಏನು ನನಗೆ ಐಡಿಯಾ ಕೂಡ ಇಲ್ಲ, ಓಕೆನಾ. ಸೊ ನೋಡ್ಬೋದು, ಒಳ್ಳೆ ನಿಲ್ಲಿಸಿದ್ದಾರೆ. ಈ ಥರ ಪ್ಲೇಸ್ ಕಾಣುವಾಗ ಯಾರು ಬೇಕಾದರೂ ನಿಲ್ಲಿಸ್ಬೋದು, ಪರವಾಗಿಲ್ಲ. ಅಂದರೆ ತುಂಬ ಒಳ್ಳೇದಿದೆ. ಸೊ ಎಂಜಾಯ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಸೊ ನೋಡಿ ಯಾವ ಥರ ಇದೆ ಅಂತ, ನೀರು ನೋಡಿ ಹೋಗೋದು. ಈ ಕಡೆ ಒಳ್ಳೆ ಇರುತ್ತೆ ನೀರು, ಹೋಗೋ ಸೇರಲ್ಲ. ನೋಡಿ ಯಾವ ಥರ ನೀರು ಹೋಗ್ತಾ ಇದೆ ಅಂತ. ಸೊ ನಮ್ಮ ಮಂಗಳೂರದ ಮಲ್ಲ ರೈಡರ್ ಹೇಗಿತ್ತು ರೈಡ್? ಸೂಪರ್ ಅಲ್ಲ? ಹಾ ಏನ ಫಸ್ಟ್ ಇದೀಗ ಫಸ್ಟ್ ಸೂಪರ್ ರೋಡ್ ಲೈಟ್ ಉಂಟು. ನಾನು ಹೇಳಿದಲ್ವಾ, ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಾ ಇರ್ಬೇಕು. RX ಇದು ಮೇಂಟೆನೆನ್ಸ್ ನನಗೆ ಗೊತ್ತಿಲ್ಲ ಅಂತ. ಸೊ ಅದೇ ತರ ಸ್ಟ್ಯಾಂಡ್ ಹಾಕುವಾಗ ಸ್ವಲ್ಪ ಫೋಟೋ ಎಲ್ಲ ತೆಗೆಯುವಾಗ ಉಂಟಲ್ಲ, ಒಂದು ಕದರ್ ಆಗಿರ್ಬೇಕು ಗಾಡಿ ಯಾವಾಗ್ಲೂ. ಮೈನ್ ರೈಡಿಂಗ್ ಅಂದ್ರೆ ಇದೆ, ಹೋಗೋದು ಅರ್ಧ ದಾರಿಯಲ್ಲಿ ಆದ್ರೆ ಈ ತರ ಒಂದು ವಾಟರ್ ಫಾಲ್ಸ್ ಆ ತರ ಈ ತರ ಏನಾದ್ರು ಸಿಕ್ಕಿದ್ರೆ, ಒಂದು ಒಳ್ಳೆ ವ್ಯೂ ತರ ಸಿಕ್ಕಿದ್ರೆ ಒಂದು ಕ್ಯಾಪ್ಚರ್ ಮಾಡೋದು, ಇದರ ರೈಡ್. ಯಾವ ತರ ಇದೆ ಅಂತ ನೋಡಿ ಗಾಡಿ. ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಗಾಡಿ. ಯಾವ ತರ ಇದೆ ಅಂತ ಸೌಂಡೇ ಸಾಕು, ಬೇರೆ ಏನು ಬೇಡ. ನೋಡಿ ನಂದು ಬೈಕ್ ತಗೊಂಡು ಹೋಗಿದ್ರು, ಇವತ್ತು RX ಅವ್ರದ್ದಿದೆ. ನಮ್ಮ ರೈಡರ್ಸ್ ನೋಡಿ, ಇಲ್ಲಿ ಮತ್ತೊಬ್ಬ ಇಲ್ಲಿದ್ದಾರೆ, 350 ಬುಕ್ ಕೊಂಡಿದ್ದಾರೆ ಇವರು ಕೂಡ. ನಮ್ಮ ಬೈಕ್ ಸೇಲ್ ಆಗಿದೆ ಇಲ್ಲಿ. ನಾವು ಒಂದು ಖುಷಿ, ನಮ್ಮ ಹತ್ರ ಯಾರಾದರೂ ಬೈಕ್ ಇರುವಾಗ ಈ ಥರ ಒಂದು ಫೋಟೋ ತೆಗೆಯುವಾಗ ಏನೋ ಒಂಥರ ಖುಷಿ ಮನಸ್ಸಿಗೆ. ನೋಡಿ ಅನ್ನ ಫುಲ್ ಫಾರ್ಮಲ್ಲಿದ್ದಾರೆ. ನಮ್ಮ ಬೈಕ್ ಬರೋ ಸೇಲ್ ಉಂಟು ಅಂಕಲ್ ಫುಲ್ ಬಿದ್ದಾತು. ಮೆಮೊರೀಸ್ ತುಂಬ ಬೈಕ್ ಸೇಲ್ ಆಯ್ತು ನಂದು. ನೋಡಿ ಒಳ್ಳೆ ಜಾಲಿಯಲ್ಲಿದ್ದಾರೆ. ನಿಮ್ಮ ಅದು ಗಿಯರ್ ಬಾಕ್ಸ್ ಎಲ್ಲ ಏನಾಗುತ್ತೋ ಗೊತ್ತಿಲ್ಲ. ಹಾ ಬೈ ನೋಡಿ ಲುಕ್ ನೋಡಿ ಯಾವ ಥರ ಇದೆ ಅಂತ. RX ಜೊತೆಗೆ ನಮ್ಮ ಬೈಕ್ ಬಂತು ನೋಡಿ. ಆಗಿದೆ ಗಾಡಿ ನೋಡಿ, ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಸೌಂಡೇ ಕೇಳ್ತಾ ಇಲ್ಲ ನಮ್ಮದು. ಓಕೆ, ಸೊ ಇಲ್ಲಿಂದ ನಾವು ಬಿಸ್ಲೆ ಘಾಟ್ ಹತ್ತಾ ಇದ್ದೀವಿ. ಸೊ ಟರ್ನ್ ಮಾಡ್ಕೊಂಡು ನಿಂತಿರೋದು ಗಾಡಿ. ಬಿಸ್ಲೆ ಘಾಟ್ ಬರುವಾಗ ಸುಬ್ರಹ್ಮಣ್ಯದ ಹತ್ರ ಒಂದು ಪೆಟ್ರೋಲ್ ಪಂಪ್ ಉಂಟು, ಅಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದೇ ನಮ್ಮ ಗಾಡಿ ಪೆಟ್ರೋಲ್ ಇಲ್ಲಿ ನೀರು ಮಿಕ್ಸ್ ಆಗಿದೆ. ಸೊ ಅಲ್ಲಿ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಗಾಡಿ ತುಂಬ ಪೆಟ್ರೋಲ್ ಎಲ್ಲ ತೆಗೆದು ತುಂಬ ಕಷ್ಟಪಟ್ಟು ಗಾಡಿ ರೆಡಿ ಮಾಡ್ಕೊಂಡು ಬಂದು. ಸೊ ಪರವಾಗಿಲ್ಲ, ಇನ್ನೂ ಬಿಸ್ಲೆ ಘಾಟ್ ಹತ್ತಿ ಯಾವ ಥರ ಇದೆ ಅಂತ ನೋಡಿ. ವ್ಯೂ ಸೂಪರ್ಬ್ ಆಗಿದೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಹೀಗೆ ಯಾವ ಥರ ಇದೆ ಅಂತ ನೋಡಿ. ಇವರು ಹೋಗ್ತಾರೆ ನೋಡಿ, ಕಾಣೋದೇ ಇಲ್ಲ ರೋಡ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಈ ಒಂದು ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗಿದೆ. ಸೊ
ಇನ್ನು ಬಿಸ್ಲೆ ಘಾಟ್ ಹೋಗಿ ಅಲ್ಲಿ ಏನಿದೆ ಏನು ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಇದು ಎಂಟ್ರಿ. ಸೊ ನೋಡಿ ನಮ್ಮ ವಸ್ತು ನೋಡಿ ಯಾವ ತರ ಆಗಿದೆ ಅಂತ, ನೀರು ನೋಡಿ. ಸೊ ನೋಡಿ ವ್ಯೂ ಪಾಯಿಂಟ್ ನೀರಲ್ಲಿ ಫುಲ್ಲು ನೆಂದೋಗಿದ್ದಾರೆ, ಆದರೂ ಫುಲ್ ಜೋಶಲ್ಲಿದ್ದಾರೆ. ಪರವಾಗಿಲ್ಲ, ಓ ಸಖತ್ತಾಗಿದೆ. ಇದು ವ್ಯೂ ಪಾಯಿಂಟ್. ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ನೀರಲ್ಲೆಲ್ಲ ಫುಲ್ ಒದ್ದೆಯಾಗಿದ್ದೀವಿ ಇಬ್ರು 3 ಜನ. ಫುಲ್ ಜಾಲಿ ಮಾಡ್ತಾ ಇದ್ದಾರೆ ಇಲ್ಲಿ. ನೋಡಿ ನಮಸ್ಕಾರ OBS, ನಾನು ನಿಮ್ಮ ಹೋಗಿ ಸರ್. ನೋಡ್ಬೋದು ಬಿಸ್ಲೆ ಘಾಟಿಗೆ ಬಂದು ತಲುಪಿದ್ದೀವಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ವೀಡಿಯೋ, ನಾಚಿಕೆ ಆಗ್ತಾ ಉಂಟು. ಅದು ಪರವಾಗಿಲ್ಲ, ನಾಚಿಕೆ ಬಿಟ್ಟರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ರಾಕೇಶ್ ಮತ್ತು ಅವ್ರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಸೊ ಪರವಾಗಿಲ್ಲ, ಫುಲ್ ಚಂಡಿಯಾಗಿದ್ದಾರೆ. ನಾನಂತೂ ರೈನ್ಕೋಟ್ 100 ರೂಪಾಯಿ ಹಾಕಿದ್ದೇನೆ, ಅವರೆಲ್ಲ 1000 ರೂಪಾಯಿ 2000 ರೂಪಾಯಿ ಎಲ್ಲ ಕೊಟ್ಟು ರೈನ್ಕೋಟ್ ಹಾಕಿದ್ದಾರೆ. ಸೊ ಅದರಿಂದ ಅಲ್ಲಿ ಸೇಲ್ ಆಗಿದೆ, ತಮಿಳ್ನಾಡಿಯವರಿಗೆ ಸೇಲ್ ಆಗಿದೆ. ಲೈಫಲ್ಲಿ ಫಸ್ಟ್ ಟೈಮ್ ಯಾರು ಅಂತ ಗೊತ್ತಿಲ್ಲದೇನೆ ಬಂದಿರುವಂಥ ರೈಡ್ ಇದು. ಒಂಥರ ಒಳ್ಳೇದಿತ್ತು, ತುಂಬ ಅಂದರೆ ತುಂಬ ಒಳ್ಳೇದಿತ್ತು. ಪರವಾಗಿಲ್ಲ, ಎಂಜಾಯ್ ಮಾಡಿದ್ವಿ. ಬಟ್ ಮಳೆ ಅಂದರೆ ತುಂಬ ಮಳೆ ಇದೆ, ಅಂತಿಂತ ಮಳೆ ಅಲ್ಲ. ನೋಡ್ಬೋದು ನಿಮಗೆ ಯಾವ ಥರ ಇದೆ ಅಂತ ನೋಡಿ, ಏನು ಕಾಣ್ತಾನೆ ಇಲ್ಲ. ಆ್ಯಕ್ಚುಲಿ ಇದು ಬೆಟ್ಟ ಕಾಣ್ತದೆ ನಿಮಗೆ, ಇದೊಂದು ವ್ಯೂ ಪಾಯಿಂಟ್. ಸೊ ನೋಡಿ ಚೆನ್ನಾಗಿತ್ತು, ಬಟ್ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ನಿಮಗೆ ತೋರಿಸ್ಲಿಕ್ಕೆ ಆಗಿಲ್ಲ. ಆದಷ್ಟು ವಿಡಿಯೋ ನನ್ನ ಕೈಯಲ್ಲಿ ಏನಿದೆ ಅದರಲ್ಲಿ ವಿಡಿಯೋ ಮಾಡಿದ್ದೀನಿ. ಸೊ ಪರವಾಗಿಲ್ಲ, ಇನ್ನು ಮುಂದೆ ಹೋಗ್ತಾ ನಾವು ಒಳ್ಳೆ ಕ್ಲಾರಿಟಿ ನನ್ನ ಕೈಯಲ್ಲಿ ಇವಾಗ ಏನಿದೆ ಅದರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮುಂದೆ ಹೋಗುವಾಗ ಯಾವ ಥರ ಒಳ್ಳೆ ಕ್ಯಾಮ್ರಾ ತಗೊಂಡು ಒಂದು ಒಳ್ಳೆ ತುಂಬಾ ಒಂದು ಕ್ಲಾರಿಟಿ ಕೊಡುವಂಥ ವೀಡಿಯೋನೇ ಮಾಡ್ತೀನಿ. ಸೊ ಜೊತೆಗೆ ಇವಾಗ ನನ್ನ ಕೈಯಲ್ಲಿ ಇದ್ದದ್ದು ನಾನು ಎಡಿಟ್ ಮಾಡಿದ್ದೀನಿ. ಸೊ ಪರವಾಗಿಲ್ಲ, ನೋಡಿ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಸೊ ಏನಾದರೂ ವೀಡಿಯೋ ಹಾಕಿದರೆ ನಿಮಗೆ ಮೊದಲಿಗೆ ಬರುತ್ತೆ. ಸೊ ನನಗಂತೂ ತುಂಬ ಖುಷಿಯಾಗಿದೆ. ಸ್ವಲ್ಪ ಮಳೆಯಿಂದ ರೈಡ್ ಸ್ವಲ್ಪ ಓಕೆ, ಏನು ಪರವಾಗಿಲ್ಲ. ಸೊ ಅಲ್ಲಿ ಇಲ್ಲಿ ನಿಲ್ಲಿಸ್ಲಿಕ್ಕೆ ಆಗೇನೂ ಆಗಲಿಲ್ಲ, ಮತ್ತು ವೀಡಿಯೋ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ ಮಳೆಯಿಂದ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀನಿ ಯಾವ ಥರ ಕೊಡಬೇಕಂತ. ಸೊ ಐಡಿಯಾ ಸ್ವಲ್ಪ ಸಿಗ್ತಾ ಇದೆ. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ಈ ಒಂದು ರೈಡು ನನಗಂತೂ ತುಂಬ ಅಂದರೆ ತುಂಬ ಎಂಜಾಯ್ ಆಗಿದೆ. ಸೊ ಅವರು ಕೂಡ ಒಪಿನಿಯನ್ ಹೇಳ್ತಾರೆ ಏನು ಅಂತ ನಾನು ಕೇಳ್ತೀನಿ ಅವ್ರ ಜೊತೆನೂ. ಹೇಗಿತ್ತು ರೈಡು? ಸೂಪರ್. ಮಳೆ ಬಂದು ಸ್ನಾನ ಮಾಡಿಸಿ ರೈಡ್ ಅಂತೂ ಸೂಪರ್, ಮತ್ತು ಮಳೆಯಿಂದ ಸ್ವಲ್ಪ ಏನು ಮಾಡೋಕ್ಕೆ ಆಗಿಲ್ಲ. ಸೊ ಇಲ್ಲಿಗೆ ನಮ್ಮ ರೈಡನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ರೈಡಲ್ಲಿ. ನೀವು ಬನ್ನಿ ನನ್ನ ಜೊತೆಗೆ ರೈಡ್ ಮಾಡಿ. ಎಲ್ಲಾದರೂ ಒಳ್ಳೆ ಪ್ಲೇಸ್ ಇದ್ದರೆ ಹೇಳಿ, ಸಜೆಸ್ಟ್ ಮಾಡಿ, ಒಟ್ಟಿಗೆ ಹೋಗೋಣ. ಹಾಗೆ ಲೈಕ್ ಹಾಕಿ, ಶೇರ್ ಮಾಡಿ. ಓಕೆ, ಬಾಯ್.